ರಾಕಿ ಬಾಯ್ ಯಶ್ ಹೊಸ ಲುಕ್. ಇದೇನಾ ಟಾಕ್ಸಿಕ್ ಲುಕ್? ಇದೇ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇದೆ. ಬನ್ನಿ ನೋಡೋಣ ಆ ಸ್ಟೋರಿಯನ್ನ. ಸ್ಯಾಂಡಲ್ವುಡ್ನಲ್ಲಿ ಸ್ಟೈಲ್ಗೆ ಐಕಾನ್ ಯಾರು ಅಂತ ಕೇಳಿದ್ರೆ ಮೊದಲು ಬರೋ ಹೆಸರೇ ಆಲ್ ಇಂಡಿಯಾ ಕಟ್ಔಟ್ ಕಿಚ್ಚ ಸುದೀಪ್. ಆದ್ರೆ ಈಗ ಟ್ರೆಂಡ್ ಆಗ್ತಿರೋದು KGF ಕಿಂಗ್ ರಾಕಿಂಗ್ ಸ್ಟಾರ್ ಯಶ್ ಗಡ್ಡ ಬಿಟ್ಟಿದ್ದು ಟ್ರೆಂಡ್ ಆಗಿತ್ತು. KGF ನಲ್ಲಿ ಯಶ್ ಧರಿಸಿದ್ದ ಕಲರ್ಫುಲ್ ಬ್ಲೇಸರ್ಸ್ ಕೂಡ ಟಾಕ್ ಆಫ್ ದ ಟೌನ್ ಆಗಿತ್ತು. ಈಗ ಯಶ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತಲೆಗೆ ಟವಲ್ ಕಟ್ಟಿ ಬಂದ ರಾಕಿಂಗ್ ಸ್ಟಾರ್. ರಾಕಿಯ ಹೊಸ ಲುಕ್ಗೆ ವಾಹ್ ಟಾಕ್ಸಿಕ್ ಎಂದ ಫ್ಯಾನ್ಸ್. ಯಶ್ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಾಕಿ ಲುಕ್ ಹೇಗಿರುತ್ತೆ ಅನ್ನೋ ಕುತೂಹಲ ಫ್ಯಾನ್ಸ್ಗಿದೆ. ಆದ್ರೆ ಈಗ ಎಲ್ಲರ ಕಣ್ಣು ಬಿದ್ದಿರೋದು ರಾಕಿಯ ಈ ಹೊಸ ಲುಕ್ ಮೇಲೆ. ಉದ್ದನೆ ಗಡ್ಡ ಬಿಟ್ಟಿರೋ ಯಶ್ ಬ್ಲೇಸರ್ ಹಾಕೊಂಡು ಅದಕ್ಕೆ ಮ್ಯಾಚಿಂಗ್ ಆಗಿರೋ ಟವಲ್ ಅನ್ನ ತಲೆಗೆ ಕಟ್ಟಿಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ದಾರೆ. ಯಶ್ ರ ಈ ನಯಾ ಲುಕ್ ನೋಡಿ ವಾಹ್ ಟಾಕ್ಸಿಕ್ ಎನ್ನುತ್ತಿದ್ದಾರೆ ಫ್ಯಾನ್ಸ್. ಬಳ್ಳಾರಿಯಲ್ಲೂ ತಲೆಗೆ ಟರ್ಬನ್ ಕಟ್ಟಿಕೊಂಡು ಬಂದಿದ್ದ ಯಶ್ ಈಗ ಎಲ್ಲೇ ಹೋದ್ರೂ ತಲೆಗೆ ಟರ್ಬನ್ ಕಟ್ತಿದ್ದಾರೆ. ವಾರದ ಹಿಂದೆ ಬಳ್ಳಾರಿಯ ಶ್ರೀ ಅಮೃತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಯಶ್ ಅಂದು ಕೂಡ ತಲೆಗೆ ತ್ರಿಶೂಲವಿರೋ ಟರ್ಬನ್ ಕಟ್ಟಿದ್ರು. ಆ ಲುಕ್ ಕೂಡ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು. ಆದ್ರೆ ಯಶ್ ರ ಈ ಲುಕ್ ಬಗ್ಗೆ ಫ್ಯಾನ್ಸ್ ಹೆಚ್ಚಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಪದೇ ಪದೇ ರಾಕಿ ಇದೇ ಲುಕ್ ನಲ್ಲಿ ಕಾಣಿಸಿಕೊಳ್ತಿರೋದ್ರಿಂದ ಇದು ಯಶ್ ರ ಟಾಕ್ಸಿಕ್ ಸಿನಿಮಾ ಲುಕ್ ಇರಬೇಕು ಅಂತ ಚರ್ಚೆ ಶುರುವಾಗಿದೆ. ಈ ಚಿತ್ರದಲ್ಲಿ ಯಶ್ ಮೇಕ್ ಓವರ್ ಮಾಡಿಕೊಂಡಿದ್ದಾರೆ. ಈ ಹೊಸ ಲುಕ್ ನಿಂದ ಯಶ್ ಮುಂದಿನ ಟಾಕ್ಸಿಕ್ ಚಿತ್ರದ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿರೋದಂತೂ ನಿಜ. ಒಟ್ಟಿನಲ್ಲಿ ಯಶ್ ಯಾವ ಲುಕ್ ನಲ್ಲಿ ಬಂದ್ರೂ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಅಭಿಮಾನಿಗಳ ಹೃದಯ ಕದಿಯುತ್ತಲೇ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ ಟಾಕ್ಸಿಕ್ ಸಿನಿಮಾದ ಲುಕ್ ಹೀಗಿರ್ಬೋದಾ ಅಂತ ಕೂಡ ಚರ್ಚೆ ನಡೀತಾ ಇದೆ. ಮೇ ಬಿ ಹೊಸ ಹೇರ್ ಸ್ಟೈಲ್ ಕೂಡ ಅಲ್ಲಿ ರೆಡಿಯಾಗಿರ್ಬೋದು. ಅದನ್ನ ಬಿಟ್ಟು ಕೊಡ್ದೇನೆ ರಾಕಿ ಬಾಯ್ ಅವರು ಪದೇ ಪದೇ ತಲೆಗೆ ಪೇಟವನ್ನ ಕಟ್ಟಿಕೊಂಡು ಕೂಡ ಬಂದಿರ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಅಪ್ಡೇಟ್ ಜೊತೆ ಸಿಗೋಣ. ನಮಸ್ಕಾರ.